ಈಗಾಗಲೇ ರಾಜೀನಾಮೆಯ ಬಗ್ಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ, ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅಂತೇಳಿ ಎಲ್ಲರಿಗಿಂತ ಮುಂಚಿತವಾಗಿ ನ್ಯೂಸ್ 18 ಕನ್ನಡದ ಮೂಲಕವಾಗಿಯೇ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಅದಾದ ನಂತರ ಇದು ನಿಶ್ಚಿತವಾಗಿ ಹೈಕಮಾಂಡ್ ತೆಗೆದುಕೊಂಡಂತಹ ತೀರ್ಮಾನ ಆಗಿತ್ತು. ರಾಹುಲ್ ಗಾಂಧಿಯವರ ಮನವೊಲಿಕೆಯ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಪದತ್ಯಾಗ ಈಗಾಗಲೇ ಸಿದ್ದರಾಮಯ್ಯನವರ ಪದತ್ಯಾಗಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇದು ಅಲ್ಲಿ ಇಲ್ಲಿ ನೋಡಿದ್ದಲ್ಲ, ನಮ್ಮಲ್ಲಿ ಮಾತ್ರ ಪಕ್ಕಾ ಸುದ್ದಿಯನ್ನು ನೀಡ್ತಾ ಬಂದ್ವಿ. ವಿಧಾನಸೌಧದ 3ನೇ ಮಹಡಿಯ ಮಹಾಸುದ್ದಿ ಇದು. ಯಾಕಂದರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ. ತಮ್ಮ ಆಪ್ತರ ಜೊತೆಗೆ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಆಪ್ತರಿಂದ ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾದಂತಹ ಒಲವು ಇದ್ದೇ ಇದೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು, ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತಿನ ಪ್ರಕಾರವಾಗಿಯೇ ತಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬದ್ಧರಾಗಿರುವಂತೆ ಕಾಣ್ತಾ ಇದೆ. ಇವತ್ತೇ ಸುದ್ದಿಗೋಷ್ಠಿಯನ್ನು ಕರೆಯಬಹುದು ಅಥವಾ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸಬಹುದು ಸಿದ್ದರಾಮಯ್ಯನವರು. ಈ ಸುದ್ದಿಗೋಷ್ಠಿಯ ಮೂಲಕವಾಗಿ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ತೀರ್ಮಾನವನ್ನು ಪ್ರಕಟ ಮಾಡಬಹುದು. ಈ ಅರ್ಧ ದಾರಿಯಲ್ಲಿ ರಾಜೀನಾಮೆಯನ್ನು ಕೊಡುವಂಥದ್ದು ಅಂದರೆ ಇದೊಂದು ರೀತಿಯಲ್ಲಿ ಅಧಿಕಾರದ ಹಸ್ತಾಂತರದ ಸ್ವರೂಪದಲ್ಲಿ ರಾಜೀನಾಮೆ ಕೊಡುವಂಥದ್ದು. ಸಾಮಾನ್ಯವಾಗಿ ರಾಜಕೀಯದ ಕ್ಷಿಪ್ರ ಕ್ರಾಂತಿಗಳು ನಡೆದು ಒಬ್ಬ ಮುಖ್ಯಮಂತ್ರಿಯ ಮೇಲೆ ವಿಶ್ವಾಸವನ್ನು ಕಳ್ಕೊಂಡು ಮತ್ತೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕು ಅಥವಾ ಯಾವುದೋ ಒಂದು ಗಂಭೀರವಾದಂಥ ಗುರುತರವಾದಂಥ ಆರೋಪ ಬಂತು, ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯಿತು, ಹಾಗಾಗಿ ಬೇರೆನೇನೋ ಪರ್ಯಾಯಗಳು, ಇಂಥದ್ದು ಒಂದಿಷ್ಟು ಪ್ರಕ್ರಿಯೆಗಳು ನಡೀತಿರ್ತವೆ ರಾಜಕೀಯದಲ್ಲಿ. ಆದರೆ ಇದು ಭಾಳ ಕಡಿಮೆ ಬಾರಿ ಇಂತಹ ಪ್ರಕ್ರಿಯೆಗಳು ನಡೀತಿರೋದು. ಈ ಬಾರಿ ನಡೀತಾ ಇದೆಯಲ್ಲ ಪ್ರಕ್ರಿಯೆ, ಇದು ಭಾಳ ಕಡಿಮೆ ಬಾರಿ ನಡೆಯುವಂತಹ ಪ್ರಕ್ರಿಯೆಗಳು. ನ್ಯೂಸ್ 18ನಲ್ಲಿ ಸಂಪೂರ್ಣವಾದಂತಹ ರಾಜಕಾರಣದ ಬಗೆಗಿನ ಸಂಪೂರ್ಣವಾದಂತಹ ಸುದ್ದಿಗಳನ್ನು ನಿಮಗೆ ನೀಡ್ತಾ ಬಂದಿದ್ದೀವಿ. ಯಾವ ಸ್ವರೂಪದಲ್ಲಿ ಇಲ್ಲಿ ನಿರ್ಧಾರಗಳಾಗ್ತಾ ಇದ್ದಾವೆ ಅಂತ ಹೇಳಿ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವ್ರನ್ನ ನಿನ್ನೆ ಅಕ್ಕಪಕ್ಕದಲ್ಲೇ ನಿಲ್ಲಿಸ್ಕೊಂಡು ವೇಣುಗೋಪಾಲ್ ಅವರು ಹೇಳಿದರು, ನಾವು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆಗೆ ಮಾತ್ರ ಚರ್ಚೆ ನಡೆಸಿದ್ವಿ, ಬೇರೆನೇನು ಇಲ್ಲ ಅಂತೇಳಿ ನೀವು ನಂಬಿ ನಾವು ನಂಬಿಸ್ತೀವಿ ಅನ್ನೋಂಥ ರೀತಿಯಲ್ಲಿ ಅವರು ಹೇಳುವ ಪ್ರಯತ್ನವನ್ನು ಮಾಡಿದರು. ಆದರೆ ಅದರ ಆಚೆಗೆ ಬಹಳಷ್ಟು ಸುದ್ದಿಗಳು ಇದ್ವು, ಅದರ ಆಚೆಗೆ ಬಹಳಷ್ಟು ಚರ್ಚೆಗಳಾಗಿದ್ವು, ಅದರ ಆಚೆಗೆ ಬಹಳಷ್ಟು ತೀರ್ಮಾನಗಳು ನಡೆದಿದ್ವು. ಸಿದ್ದರಾಮಯ್ಯನವ್ರನ್ನ ಅವರ ಸ್ಥಾನದಿಂದ ಕೆಳಗಿಳಿಯುವಂತೆ, ರಾಜೀನಾಮೆಯನ್ನು ಸಲ್ಲಿಸುವಂತೆ ಮಾತನಾಡಿದ್ದು ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಮೀಟಿಂಗ್ ಮುಂಚಿತವಾಗಿ ಸಿದ್ದರಾಮಯ್ಯನವ್ರನ್ನ ಕೂರಿಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ರಾಹುಲ್ ಗಾಂಧಿ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ ಒಂದೇ ಮಾತು, ನಾನು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತ್ರ 1-to-1 ಮಾತನಾಡೋದಕ್ಕೆ ಬಯಸ್ತೀನಿ, ಅವ್ರ ಜೊತೆಗೆ ಚರ್ಚಿಸ್ತೀನಿ, ನಂತರ ನೋಡೋಣ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸುವಾಗ ಒಂದೇ ಮಾತನ್ನು ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಅನ್ನುವಂತಹ ಮಾತಿಗೆ ಸಿದ್ದರಾಮಯ್ಯನವರು ಬದ್ಧರಾಗಿದ್ದಾರೆ. ಆದರೆ ಮುಂದೆ ಯಾರು ಮುಖ್ಯಮಂತ್ರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಚರ್ಚೆಗಳು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸೋಣ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು ಕೂಡ ಜೊತೆಗೆ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನನ್ನ ಚರ್ಚೆಯನ್ನು ಅರುಣ್ ಅವರ ಮೂಲಕವಾಗಿಯೇ ಆರಂಭಿಸ್ತೀನಿ. ಅರುಣ್ ಅವರೇ, ಬಹುಶಃ ಸಿದ್ದರಾಮಯ್ಯನವರು ಕೂಡ ಬಹುಶಃ ಇದನ್ನು ನಿರೀಕ್ಷೆ ಮಾಡಿದ್ರು ಅಂತಲ್ಲ, ಅಥವಾ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯ ಶಾಕಿಂಗ್ ಆಗಿರುತ್ತೆ ಅಂತ ಅನಿಸುತ್ತಾ ಅರುಣ್ ಅವರೇ? ಈ ನಿರ್ಧಾರ ರಾಹುಲ್ ಗಾಂಧಿಯವರು ಕರೆದಾಗ ಇದು ಸಂಪುಟ ವಿಸ್ತರಣೆಯ ವಿಚಾರಗಳು ಅಥವಾ ಪುನರ್ರಚನೆ ವಿಚಾರಗಳು ಅನ್ನುವಂತಹ ದೃಷ್ಟಿಯಲ್ಲಿ ಇದ್ವಾ, ಅಥವಾ ನಿಜಕ್ಕೂ ರಾಜೀನಾಮೆಯೇ ಅನಿವಾರ್ಯ ಅನ್ನುವಂತಹ ಸ್ಥಿತಿಯಲ್ಲಿ ಹೋಗಿರ್ತಾರೆ ಅಂತ ಅನ್ಸುತ್ತಾ? ಅವರಿಗೆ ಶಾಕ್ ಆಗಿದೆ ಅಂತ ನನ್ಗೆ ಅನ್ಸಲ್ಲ. ಯಾಕಂದ್ರೆ ಕಳೆದ ಸುಮಾರು 1 ವರ್ಷದಿಂದ, ಅದರಲ್ಲೂ ಕೂಡ ಕಳೆದ 6 ತಿಂಗಳಿಂದ ನಾವು ನೋಡ್ತಾ ಇದ್ವಿ, ಆಲ್ಮೋಸ್ಟ್ ಪ್ರತಿದಿನ ಕೂಡ ಅವರಿಗೆ ಈ ವಿಷಯಗಳು ಎದುರಾಗ್ತಾರೆ. ಸರ್, ಏನು ಚೇಂಜ್ ಆಗತ್ತಾ, ಲೀಡರ್ಶಿಪ್ ಚೇಂಜ್ ಇದೆಯಾ, ಈ ನೂರಾರು ಪ್ರಶ್ನೆಗಳು ಅವರಿಗೆ ಎದುರಾಗ್ತಾ ಇತ್ತು. ಅದಕ್ಕೆ ಅವರು ಉತ್ತರ ಕೊಡ್ತಿದ್ರು, ನಾನು ಹೈಕಮಾಂಡ್ ಏನ್ ಹೇಳ್ತೇನೆ ಆ ಪ್ರಕಾರ ನಡ್ಕೊಳ್ತೀನಿ ಅಂತ. ಹಾಗಾಗಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಈಗ 4 ರಾಜ್ಯಗಳು, ಒಂದು ಕೇಂದ್ರ ಪ್ರದೇಶದಲ್ಲಿ ಏನ್ ಚುನಾವಣೆಗಳು ಮುಗಿಯಿತು, ಆಮೇಲೆ ಅಲ್ಲಿಯ ಮುಖ್ಯಮಂತ್ರಿಗಳು ಆಯ್ಕೆಯಾದರು. ಅದರ ನಂತರದ ಜಸ್ಟ್ ನಾನು ಮಾತಾಡ್ತೀನಿ, ತಮ್ಮ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳ್ತಿಲ್ಲ. ಜಸ್ಟ್ ನಾನು ನಿಮ್ಮ ಜೊತೆಗೆ ಮಾತಾಡಿಸ್ತೀನಿ, ಮಾತ್ರ ಮುಂದುವರಿಸ್ತೀನಿ. ಈಗಾಗಲೇ ತೀರ್ಮಾನಗಳಿಗೆ ಬರಲಾಗಿದೆ.
ವಿಶೇಷವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಬೇಕು, ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ನಡೆಯುವಂಥದ್ದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸ ನಾಯಕನ ಆಯ್ಕೆಯಾಗತ್ತೆ. ಈಗಾಗಲೇ ಹೊಸ ನಾಯಕನ ಆಯ್ಕೆಯನ್ನು ಕೂಡ ಹೈಕಮಾಂಡೇ ಮಾಡಿದಂತಿದೆ. ಯಾಕಂದರೆ ಶಾಸಕಾಂಗ ಪಕ್ಷದ ಸಭೆ ಅನ್ನುವಂಥದ್ದು ಒಂದು ಔಪಚಾರಿಕವಾದಂತಹ ಬೆಳವಣಿಗೆ ಆಗಬಹುದೇ ಹೊರತು ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಸಾಮಾನ್ಯವಾಗಿ ಮಧ್ಯಂತರದಲ್ಲಿ ಯಾವುದೇ ಬದಲಾವಣೆಗಳಾದಾಗ ಅದು ಶಾಸಕರ ಆಯ್ಕೆಗಿಂತ ಹೆಚ್ಚಾಗಿ ಹೈಕಮಾಂಡ್ಗಳ ಆಯ್ಕೆ ಆಗುತ್ತೆ. ಅದೇ ಸ್ವರೂಪದಲ್ಲಿ ಇಲ್ಲಿ ಹೈಕಮಾಂಡ್ನ ಆಯ್ಕೆಯಾಗಿ ಶಿವಕುಮಾರ್ ಅವರು ಕೂಡ ಹೊರಹೊಮ್ಮಿದ್ದಾರೆ. ಶಿವಕುಮಾರ್ ಅವರು ಕೂಡ ಅರ್ಹವಾಗಿಯೇ ಸಹಜವಾಗಿಯೇ, ಯಾಕೆಂದರೆ ಅವರು ಈ CM ಹುದ್ದೆಯ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ರು ಅನ್ನೋಂಥ ಒಂದೇ ಕಾರಣಕ್ಕಾಗಿ ಅಲ್ಲ, KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು 136 ಸೀಟ್ಗಳಲ್ಲಿ ಗೆಲ್ಲಿಸ್ಕೊಂಡು ಬಂದಿರುವಂಥದ್ದು ಕೂಡ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಸಿಕ್ಕಂತಹ ಬಹಳ ದೊಡ್ಡ ಯಶಸ್ಸು. ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಬೇಕು ಅನ್ನುವಂತಹ ಕನಸನ್ನು ಕಂಡ ತಕ್ಷಣನೇನು ಅವರು KPCC ಅಧ್ಯಕ್ಷರಾಗಿರಲಿಲ್ಲ. ಸುಮಾರು 10 ವರ್ಷಗಳ ಕಾಲ ಅವರು ಪ್ರಯತ್ನವನ್ನು ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ರು ಅಧ್ಯಕ್ಷರಾಗೋದಕ್ಕೆ, ಕೇವಲ ಅಧ್ಯಕ್ಷರಾಗೋದಕ್ಕೆ ಹತ್ರ 10 ವರ್ಷಗಳ ಕಾಲ ಅವರು ಪ್ರಯತ್ನ ಪಟ್ಟಿದ್ರು. 2009ರಲ್ಲಿ ಅವ್ರನ್ನ ಕೇವಲ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದರೆ ಹೊರತು ಅವ್ರನ್ನ ಪ್ರೆಸಿಡೆಂಟ್ ಮಾಡಲಿಲ್ಲ. ಮುಂದೆ ಅವರು ಪ್ರೆಸಿಡೆಂಟ್ ಆಗುವಂತಹ ಅವಕಾಶ ಸಿಕ್ಕಿದ್ದು 2020ರಲ್ಲಿ ಅವರಿಗೆ. ಹಾಗಾಗಿ 6 ವರ್ಷಗಳ ಹಿಂದೆ ಅವರೇನು KPCCಯ ಅಧ್ಯಕ್ಷರಾದರು, ಅಲ್ಲಿಂದ ನಂತರ ಪಕ್ಷವನ್ನು ಸಂಘಟಿಸಿದಂತಹ ರೀತಿ. ಯಾಕಂದರೆ ಶಿವಕುಮಾರ್ ಅವರ ನೇಚರ್ ಬಗ್ಗೆ ಮಾತನಾಡ್ತಾ ಇದ್ದಂಥವ್ರು ಅನೇಕರು, ಇಲ್ಲ ಅವ್ರನ್ನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ಬೋದು, ಅವರಿಗೆ ಸಾಮೂಹಿಕ ನಾಯಕತ್ವ ಕೊಡಿಸೋದಕ್ಕೆ ಕಷ್ಟ ಆಗ್ಬೋದು, ಅವರಿಗೆ ಹಿರಿಯರ ಜೊತೆಗೆ ಜೊತೆಗೂಡಿ ಹೋಗೋದಕ್ಕೆ ಕಷ್ಟ ಆಗ್ಬೋದು ಅವರಿಗೆ ಅನ್ನುವಂತಹ ಮಾತುಗಳಿದ್ವು. ಆದರೆ ಶಿವಕುಮಾರ್ ಅವರು ಅದನ್ನೆಲ್ಲವನ್ನು ಮೀರಿ ಸಿದ್ದರಾಮಯ್ಯವ್ರ ಜೊತೆ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡೇ ಚುನಾವಣೆಗೆ ತಯಾರಿ ನಡೆಸುವಂಥದ್ದು ಮತ್ತು ಚುನಾವಣೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸುವಂತಹ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಮಾಡಿದರು. ಬಹಳಷ್ಟು ಆಂತರಿಕವಾಗಿ ಅವರ ನಡುವೆ ಅಭಿಪ್ರಾಯ ಭೇದಗಳಿದ್ರೂ ಕೂಡ ಬಹಿರಂಗವಾಗಿ ತೋರಿದಾಗ ಅಥವಾ ಅವರ ಕಾರ್ಯಕರ್ತರಿಗೆ ತೋರಿಸುವಾಗ ಆ ಒಗ್ಗಟ್ಟನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ.